ನಮಸ್ಕಾರ ಎಲ್ಲರಿಗೆ ಹ್ಯಾಪಿ ವೀನಸ್ ಡೇ ಟುಡೇ ಶುಭ ಶುಕ್ರವಾರದ ಶುಭಾಶಯಗಳು. ಇವತ್ತಿನ ದಿನ ವಿಶೇಷವನ್ನು ಹೇಳ್ತಾ ಇದ್ದೀನಿ. 26 ಜೂನ್ 2026. ಈ ಜೂನ್ 26ರಂದು ಏನಪ್ಪ ದಿನ ವಿಶೇಷಗಳು ಅಂತಂದರೆ, ಮೊದಲನೇದಾಗಿ ಮಾದಕ ದ್ರವ್ಯ ವಿರುದ್ಧದ ಅಂತಾರಾಷ್ಟ್ರೀಯ ದಿನ ಇವತ್ತು. ಈ ಮಾದಕ ದ್ರವ್ಯಗಳು ಅಂತ ನಾವೇನು ಹೇಳ್ತೀವಿ, ಅಫೀಮು, ಗಾಂಜಾ, ಹೆರಾಯಿನ್, ತಂಬಾಕು ಉತ್ಪನ್ನಗಳು, ಗುಟ್ಕಾ ಉತ್ಪನ್ನಗಳು, ಪಾನ್ ಮಸಾಲ ಉತ್ಪನ್ನಗಳಾಗಿರ್ಬೋದು, ಡ್ರಗ್ ಕಂಟೆಂಟ್ ಅಂತ ನಾವು ಹೇಳ್ತೀವಿ, ಅದನ್ನು ನಿಷೇಧ ಮಾಡ್ತಕ್ಕಂಥ ದಿನ ಇವತ್ತು. ವರ್ಲ್ಡ್ ಡ್ರಗ್ ಡೇ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ನಿಷೇಧ ಇದು ಆಗಿರೋದು. ವರ್ಲ್ಡ್ ಡ್ರಗ್ ಡೇ, ಮಾದಕ ದ್ರವ್ಯ ವಿರುದ್ಧದ ಅಂತಾರಾಷ್ಟ್ರೀಯ ದಿನ ಇವತ್ತು. ಇದು ಇವತ್ತಿನ ದಿನ ವಿಶೇಷ. ಮೊದಲನೇದಾಗಿ ಅಂದರೆ ಮಾದಕ ದ್ರವ್ಯದ ವ್ಯಸನ ಮತ್ತು ಅಕ್ರಮ ಸಾಗಣೆ, ಇದರ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಒಂದು ನಿಗದಿ ಮಾಡಿದರೆ ಅದು ಜೂನ್ 26 ಇವತ್ತಿನ ದಿನ. ಮಾದಕ ದ್ರವ್ಯದ ದುರುಪಯೋಗ ಮತ್ತು ಅದರ ಅಕ್ರಮ ಕಳ್ಳ ಸಾಗಣೆಯ ವಿರುದ್ಧ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ ಆಫ್ ಆರ್ಗನೈಜೇಷನ್, ವಿಶ್ವಸಂಸ್ಥೆಯೇ ಇದನ್ನು ಜಾರಿಗೆ ತಂದಿದೆ. ಅದು ನಮ್ಮ ದೇಶದಲ್ಲಿ ದುರ್ದೈವ ಚುನಾವಣಾ ಸಮಯದಲ್ಲಿ ಸಾಕಷ್ಟು ಏನೇ ಕಂಟ್ರೋಲ್ ಮಾಡಿದ್ರು, ಇದು ಮಾಡಿದ್ರು, ತಾಂತ್ರಿಕ ಉಪಕರಣಗಳಿಂದ ಚೆಕ್ ಮಾಡಿದ್ರು ಸಹ ಕಳ್ಳ ಸಾಗಣೆ ಮೂಲಕ ಎಲ್ಲಿಂದಲೋ ಎಲ್ಲಿಗೋ ಯಾರಿಂದಲೋ ಯಾರಿಗೋ ಹೇಗಾದರೂ ಎಷ್ಟೋ ಪ್ರಮಾಣದಲ್ಲಿ ಮುಟ್ಟಬಾರದ ಸಮಯದಲ್ಲಿ ಮುಟ್ಟಿರುತ್ತೆ ಮಾದಕ ದ್ರವ್ಯಗಳು, ಮಾದಕ ಪಾನೀಯ ಇದೆಲ್ಲವೂ. ಈ ಥರದ ಒಂದು ಇದನ್ನು ನಿಷೇಧ ಮಾಡ್ತಕ್ಕಂಥದ್ದು ಈ ದಿನ. ಈ ಕೆಲಸವನ್ನೇ ನಿಷೇಧ ಮಾಡ್ತಕ್ಕಂಥದ್ದು, ಮಾದಕ ದ್ರವ್ಯದ ಕಳ್ಳ ಸಾಗಣೆ, ಅಫೀಮು, ಗಾಂಜಾ ಇರ್ಬೋದು, ಇವನು ನಿಷೇಧ ಮಾಡ್ತಕ್ಕಂಥದ್ದು 26 ಜೂನ್ 26 ದಿನ. ಇದು ಮೊದಲನೇ ದಿನ. ಇನ್ನು ಎರಡನೇದಾಗಿ ಚಿತ್ರಹಿಂಸೆ ಆ್ಯಂಡ್ ಟಾರ್ಚರ್ಗೇನು ಒಳಗಾಗಿರ್ತಾರಲ್ವ, ಟಾರ್ಚರ್ಗೆ ಒಳಗಾಗಿರ್ತಾ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಇನ್ಯಾವುದೇ ವ್ಯಕ್ತಿ ಆಗಿರ್ಬೋದು, ಟಾರ್ಚರ್ಗೆ ಒಳಗಾಗಿರ್ತಕ್ಕಂಥ ಚಿತ್ರಹಿಂಸೆಗೆ ಒಳಗಾಗಿರ್ತಕ್ಕಂಥ ಬಲಿಪಶುಗಳ ಬೆಂಬಲಕ್ಕಾಗಿ ಅಂತಾರಾಷ್ಟ್ರೀಯ ದಿನವನ್ನು ನಿಗದಿ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ಚಿತ್ರಹಿಂಸೆಗೆ ಒಳಗಾದವರ ಹಕ್ಕುಗಳನ್ನು, ಮಾನವ ಹಕ್ಕುಗಳನ್ನು ರಕ್ಷಿಸುವ ದಿನ ಅಂತ ಹೇಳ್ತಾರೆ. ಈ ದಿನದ ಉದ್ದೇಶ ಚಿತ್ರಹಿಂಸೆಗೆ ಒಳಗಾದ ಬಲಿಪಶುಗಳ ಮಕ್ಕಳ, ನಿರ್ಗತಿಕರ, ಅನಾಥರ, ಅಬಲರ ವ್ಯಕ್ತಿಗಳ ಅಥವಾ ಚಿತ್ರಹಿಂಸೆಗೆ ಒಳಗಾದವರ ವಿರುದ್ಧ ಅಂತಾರಾಷ್ಟ್ರೀಯವಾಗಿ ಬೆಂಬಲಕ್ಕೆ ನಿಲ್ಲುವ ಅಂತಹ ಮಾನವ ಹಕ್ಕುಗಳನ್ನು ರಕ್ಷಿಸುವ ಒಂದು ದಿನಾಚರಣೆ ಇದು. ಎರಡನೇದಾಗಿ. ಇನ್ನು ಮೂರನೇದಾಗಿ ವಿಶೇಷವಾದಿದೆ, ವಿಶ್ವ ರೆಫ್ರಿಜಿರೇಟರ್ ಡೇ ಅಂತೆ. ವರ್ಲ್ಡ್ ರೆಫ್ರಿಜಿರೇಟರ್ ಡೇ ಅಂದರೆ ವಿಶ್ವ ಶೀತಲ ಸಂಸ್ಕರಣಾ ಯಂತ್ರಗಳ ದಿನ ಅಂತ. ಅಂದರೆ ಏನು, ವರ್ಲ್ಡ್ ಫ್ರಿಡ್ಜ್ ಡೇ ಅಂತ ಅದರ ಅರ್ಥ. ಶೀತಲ ಯಂತ್ರಗಳ ಮೂಲಕ ಆಹಾರ ಸಂಸ್ಕರಣೆ ಮತ್ತು ಆರೋಗ್ಯ ಸೇವೆಗಳಲ್ಲಿ, ಉದ್ದೇಶ ಏನಪ್ಪ ಅಂತಂದರೆ, ಶೀತಲ ಯಂತ್ರಗಳಲ್ಲಿ ಆಹಾರ ಸಂಸ್ಕರಣೆ ಮತ್ತು ಆರೋಗ್ಯ ಸೇವೆಗಳಲ್ಲಿ ಶೈತ್ಯೀಕರಣದ ಮಹತ್ವವನ್ನು ಸಾರಲು ಈ ದಿನವನ್ನು ಆಚರಣೆ ಮಾಡ್ತಾಯಿದ್ದಾರೆ. ನೋಡಿ, ಎಷ್ಟೋ ಮನೆಗಳಲ್ಲಿ ಫ್ರಿಡ್ಜ್ ಬಳಸ್ತೀವಿ, ನಮಗೆ ಗೊತ್ತಿಲ್ಲ, ಇವತ್ತು ಫ್ರಿಡ್ಜ್ ಡೇ ಅಂತಲೇ ಗೊತ್ತಿರಲ್ಲ. ಇವತ್ತು ಜೂನ್ 26 ಫ್ರಿಡ್ಜ್ ಡೇ. 26 ಫ್ರಿಡ್ಜಲ್ಲಿ ನೀಟಾಗಿ ಒರೆಸ್ಬೇಕು, ಯಾಕಂದರೆ ಫ್ರಿಡ್ಜ್ ಡೇ ಇವತ್ತು. ಶೀತಲ ಯಂತ್ರಗಳಲ್ಲಿ ಕೆಲವೊಂದು ಮೆಡಿಸಿನ್ಸ್ಗಳನ್ನು, ಟ್ಯಾಬ್ಲೆಟ್ಸ್ಗಳನ್ನು, ಸಿರಪ್ಗಳನ್ನು, ಟಾನಿಕ್ಸ್ಗಳನ್ನು ಮತ್ತು ಆಯಿಂಟ್ಮೆಂಟ್ಗಳನ್ನು, ಕೆಲವೊಂದು ಕ್ರೀಮ್ಗಳನ್ನು, ಆ್ಯಂಪಲ್ಸ್ಗಳನ್ನು ಮತ್ತು ಕ್ಯಾಪ್ಸೂಲ್ಸ್ಗಳನ್ನು, ಕೆಲವೊಂದು ಟಾನಿಕ್ಸ್ಗಳನ್ನು ಸಹ ಫ್ರಿಡ್ಜಲ್ಲಿ, ಶೈತ್ಯ ಯಂತ್ರಗಳಲ್ಲಿ ಶೇಖರಣೆ ಇಡ್ತಾರೆ. ಕೆಲವೊಂದು ಮೆಡಿಸಿನ್ಗಳು ಫ್ರಿಡ್ಜಲ್ಲಿಟ್ಟರೆ ಮಾತ್ರ ಚೆನ್ನಾಗಿರ್ತವೆ, ಇಲ್ಲಾಂದ್ರೆ ಅವು ಗಾಳಿಯೊಂದಿಗೆ ಅವು ಕ್ವಾಲಿಟಿಯನ್ನು ಕಳ್ಕೊಳ್ತವೆ ಕೆಲವು ದಿನಗಳಲ್ಲಿ. ಆದ್ದರಿಂದ ಈ ಫ್ರಿಡ್ಜ್ ಡೇಯನ್ನು ಮಾಡ್ತಕ್ಕಂಥ ಉದ್ದೇಶ ಆರೋಗ್ಯ ಮತ್ತು ಆಹಾರದ ಸುರಕ್ಷತೆಯ ಉದ್ದೇಶದಿಂದ ಇವತ್ತು ಜೂನ್ 26 ವರ್ಲ್ಡ್ ಫ್ರಿಡ್ಜ್ ಡೇ ಅಂತಂದೇಳಿ ಕರಿತೀವಿ. ಇದು ಮೂರನೇದು. ಇನ್ನು ನಾಲ್ಕನೇದಾಗಿ ತುಂಬ ವಿಶೇಷವಾದ್ದು, ಇದು ಸಹ ಮೊದಲೇ ಪಾಯಿಂಟ್ ನಾನು ಏನು ಹೇಳಿದೆ ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಇದೆ. ಏನಪ್ಪ ಅಂತಂದರೆ, ಚೀನಾ ದೇಶದಲ್ಲಿ ಲಿನ್ ಜೆಕ್ಸು ಅಂತಕ್ಕಂಥ ಒಬ್ಬ ವ್ಯಕ್ತಿ 1839ರಲ್ಲಿ, ಇದೇ ದಿನ ಜೂನ್ 26 1839ರಲ್ಲಿ ಚೀನಾ ದೇಶದಲ್ಲಿ ಲಿನ್ ಜೆಕ್ಸು ಅಂತಕ್ಕಂಥ ವ್ಯಕ್ತಿ ಅಫೀಮು ವ್ಯಾಪಾರವನ್ನು ನಿಷೇಧ ಮಾಡ್ತಾರೆ. ನೋಡಿ, ವರ್ಲ್ಡ್ ಡ್ರಗ್ ಡೇ ಇವತ್ತೇನೆ ಅವರು ಅಫೀಮು ವ್ಯಾಪಾರವನ್ನು ನಿಷೇಧ ಮಾಡಿದ್ರು ಚೀನಾದಲ್ಲಿ. ಆ ಹಿನ್ನೆಲೆಯಲ್ಲಿ ಇವತ್ತು ವರ್ಲ್ಡ್ ಡ್ರಗ್ ಡೇ ಮಾಡಿದ್ದಾರೆ.
ಅಫೀಮು ವ್ಯಾಪಾರವನ್ನು ನಿಷೇಧಿಸಿ ಈ ದಿನವನ್ನು ಅಫೀಮು ನಿರ್ಮೂಲನಾ ದಿನವನ್ನಾಗಿ ಅವರು ಆಚರಣೆ ಮಾಡ್ತಾ ಇದ್ದಾರೆ. ಅದನ್ನು ಜೂನ್ 26ರಲ್ಲಿ ಮಾಡಿರ್ತಕ್ಕಂಥ ಒಂದು ಘಟನೆ, ಪ್ರಮುಖ ಘಟನೆ ಇತ್ತು. ಲಿನ್ ಜೆಕ್ಸೋ ಅವರು ಚೀನಾದಲ್ಲಿ ಅಫೀಮು ವ್ಯಾಪಾರವನ್ನು ನಿಷೇಧ ಮಾಡಿ ಅದನ್ನು ನಿರ್ಮೂಲನೆ ಮಾಡಿದರು. ಇದು 4ನೇದು. ಇನ್ನು 5ನೇ ವಿಶೇಷ ಏನಪ್ಪ ಅಂತಂದರೆ 1936ರಲ್ಲಿ ಪ್ರಪಂಚದ ಮೊದಲ ಪ್ರಾಯೋಗಿಕ ಹೆಲಿಕಾಪ್ಟರನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಯಿತು. ಇವತ್ತು ಹೆಲಿಕಾಪ್ಟರ್ಗಳು ನಾನಾ ಡಿಸೈನ್ಗಳಲ್ಲಿ, ನಾನಾ ವಿಧವಾಗಿ, ನಾನಾ ಮಾದರಿಗಳಲ್ಲಿ, ಗಾತ್ರಗಳಲ್ಲಿ ಬಂದುಬಿಟ್ಟಿದ್ದಾವೆ ಹೆಲಿಕಾಪ್ಟರ್ಸ್. ಫಸ್ಟ್ ಹೆಲಿಕಾಪ್ಟರ್ ಆರಿಸಿದ್ದು, ಸಕ್ಸಸ್ ಆಗಿದ್ದು ಫಸ್ಟ್ ಹೆಲಿಕಾಪ್ಟರ್ ವರ್ಲ್ಡಲ್ಲಿ 1936ರಲ್ಲಿ ಫಸ್ಟ್ ಹೆಲಿಕಾಪ್ಟರ್ ಆಫ್ ದ ವರ್ಲ್ಡ್. ಅದನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡ್ತಾರೆ. ಅದು ಸಕ್ಸಸ್ ಆದ್ದರಿಂದನೇ ಇವತ್ತು ಇಷ್ಟೆಲ್ಲ ಹೆಲಿಕಾಪ್ಟರ್ಗಳು ಬಂದಿದ್ದಾವೆ. ನೆಕ್ಸ್ಟು 6ನೇ ಪಾಯಿಂಟ್ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ UN ಅಂದರೆ ವಿಶ್ವಸಂಸ್ಥೆ ನಾವು ಅಂತ ಏನು ಹೇಳ್ತೀವಿ, ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಅಂತಕ್ಕಂಥದ್ದು 1945ರಲ್ಲಿ ಸ್ಥಾಪನೆ ಆಯಿತು. ಆ ಸಂದರ್ಭದಲ್ಲಿ ಜೂನ್ 26ರಂದು ವಿಶ್ವಸಂಸ್ಥೆ ತನ್ನ ಚಾರ್ಟರನ್ನು ಅಧಿಕೃತವಾಗಿ ಸಿಗ್ನೇಚರ್ ಮಾಡುತ್ತೆ. ವಿಶ್ವಸಂಸ್ಥೆ ಚಾರ್ಟರ್ ಅಂತ ನಾವೇನು ಕರಿತೀವಿ, ಚಾರ್ಟರ್ ಅಂದರೆ ಅದೊಂದು ಆ್ಯಕ್ಟ್. ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಈ ದಿನದಂದು 1945 ಜೂನ್ 26ರಲ್ಲಿ ತನ್ನ ಚಾರ್ಟರ್ಗೆ ಸಿಗ್ನೇಚರ್ ಮಾಡುತ್ತೆ. ಮತ್ತು ಕೊನೆಯದಾಗಿ ತುಂಬ ವಿಶೇಷವಾದ್ದು 1963ರಲ್ಲಿ ಇಂದಿನ ಅಮೆರಿಕ ದೇಶ ಏನಿದೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ USA, ಅದರ ಜೂನ್ 26ನೇ ದಿನದಂದು 1963ರಲ್ಲಿ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಎಫ್ ಕೆನೆಡಿ ಅವರು ಬರ್ಲಿನ್ನಲ್ಲಿ, ಅಂದರೆ ಇಂದಿನ ಯುರೋಪ್ ಖಂಡದ ಜರ್ಮನಿ ದೇಶದ ರಾಜಧಾನಿಯಾಗಿರ್ತಕ್ಕಂಥ ಬರ್ಲಿನ್ನಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಆ ಭಾಷಣ ಏನಪ್ಪ ಅಂತಂದ್ರೆ ಅದರ ಹೆಸರು ಇಟ್ಸ್ ಬಿನ್ ಐನ್ ಬರ್ಲಿನರ್ ಅಂತೇಳಿ. ಇಟ್ಸ್ ಬಿನ್ ಐನ್ ಬರ್ಲಿನರ್ ಅಂತಕ್ಕಂಥ ಭಾಷಣವನ್ನು ಮಾಡ್ತಾರೆ. ಏನು ವಿಶೇಷ ಇದ್ರ ಭಾಷಣ ಅಂತ ಅಂತಂದರೆ ನೋಡಿ, ಇದು ಅವರು ಮಾಡಿರ್ತಕ್ಕಂಥ ಐತಿಹಾಸಿಕ ಅಥವಾ ಜಾಗತಿಕ ಭಾಷಣ ಆಗಿದೆ. ನೋಡಿ, ಅದರಲ್ಲಿ ಏನು ಮಾತಾಡಿರ್ಬೋದು, ಏನಿರ್ಬೋದು ಅಂತೇಳಿ ನಾವನ್ನ ಇತಿಹಾಸದ ಪುಟಗಳಲ್ಲಿ ನೋಡಿದಾಗ ಅದರ ಧ್ವನಿ ಸುರುಳಿಗಳು ಸಿಗ್ತವೆ ಅಥವಾ ಮ್ಯಾಟ್ರ್ ಸಿಗ್ತದೆ. ಅದು ಕುತೂಹಲಕಾರಿ. 1963ರಲ್ಲಿ ಮಾಡಿರ್ತಕ್ಕಂಥ ಭಾಷಣ, ಅಂದಿನ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಎಫ್ ಕೆನೆಡಿ ಅವರು ಬರ್ಲಿನ್ನಲ್ಲಿ ಮಾಡಿರ್ತಕ್ಕಂಥ ಇಟ್ಸ್ ಬಿನ್ ಐನ್ ಬರ್ಲಿನರ್ ಅಂತಕ್ಕಂಥ ಭಾಷಣ ಒಂದು ಐತಿಹಾಸಿಕ ಭಾಷಣ ಅಂತ ಹೇಳ್ತಾರೆ, ಜಾಗತಿಕವಾದ ಭಾಷಣ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನಿರ್ಬೋದು ಅಂತ ಒಂದು ಕುತೂಹಲ ಅಷ್ಟೇ. 7 ಇವತ್ತಿನ ದಿನದ ವಿಶೇಷಗಳು. ಇನ್ನೂ ಸಾಕಷ್ಟು ವಿಶೇಷಗಳಿದ್ದಾವೆ. ಇದೇ ಜೂನ್ 26 ನಾನಾ ವರ್ಷಗಳಲ್ಲಿ ಭಾರತದ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಜೂನ್ 26ರಂದು ಎಷ್ಟೋ ಐತಿಹಾಸಿಕ ಘಟನೆಗಳು ಸಂಭವಿಸಿರ್ತವೆ. ಜೂನ್ 26ರಲ್ಲಿ ಯುರೋಪಿನ ಇತಿಹಾಸ ಆಗಿರ್ಬೋದು, ನೆಪೋಲಿಯನ್ ಬೋನಪಾರ್ಟೆ ಅವರ ಇತಿಹಾಸ, ಬೆನೆಟೋ ಮುಸೊಲಿನಿ ಅಥವಾ ಈ ನಾಜಿ ಮತ್ತು ಫ್ಯಾಸಿಸಮ್ ಆಗಿರ್ಬೋದು. ನೆಕ್ಸ್ಟ್ ಉತ್ತರ ಅಮೆರಿಕಾ ಮತ್ತು ಭಾರತದ ಇತಿಹಾಸದಲ್ಲಿ ಆಂಗ್ಲೋ ಸಿಖ್ ಕಾಳಗಗಳಲ್ಲಿ, ಆಂಗ್ಲೋ ಮರಾಠ ಕದನಗಳಲ್ಲಿ, ಕರ್ನಾಟಕ ಯುದ್ಧಗಳಲ್ಲಿ, ಆಂಗ್ಲೋ ಮೈಸೂರು ಕದನಗಳಿಗೆ ಸಂಬಂಧಪಟ್ಟಂತೆ ಈ ಜೂನ್ 26ರಲ್ಲಿ ಕರ್ನಾಟಕ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಐತಿಹಾಸಿಕ ಘಟನೆಗಳು ಸಂಭವಿಸಿದ್ದಾವೆ. ಸೊ ಇಷ್ಟನ್ನು ನಾನು 7 ಪ್ರಮುಖವಾದವುಗಳನ್ನಂತ ನನ್ನ ದೃಷ್ಟಿಯಲ್ಲಿ ಕೆಲವೊಂದು ವಿಷಯಗಳನ್ನು ಸಂಕ್ಷಿಪ್ತವಾಗಿ ನಾನಿಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಮುಂದಿನ ದಿನ ವಿಶೇಷದಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಅಂತೇಳಿ ಮುಕ್ತಾಯ ಮಾಡ್ತೀನಿ. ನಮಸ್ತೆ.